ಕ್ವೆಶ್ಚನ್ ನಂಬರ್ 54 54ನೇ ಪ್ರಶ್ನೆ. ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. 5 ವರ್ಷಗಳ ನಂತರ ತಂದೆಯ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧವು 400 ಆಗುತ್ತದೆ. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ತಂದೆಯ ವಯಸ್ಸು ಮತ್ತು ಮಗನ ವಯಸ್ಸಿನ ನಡುವಿನ ಸಂಬಂಧವನ್ನು ಕೊಟ್ಟಿದ್ದಾರೆ. ಈಗಿನ ವಯಸ್ಸುಗಳ ನಡುವಿನ ಸಂಬಂಧವನ್ನು ಕೊಟ್ಟಿದ್ದಾರೆ. ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. ಅಂದರೆ ಮಗನ ವಯಸ್ಸು ಎಕ್ಸ್ ಇದ್ದರೆ ತಂದೆಯ ವಯಸ್ಸು ಎಕ್ಸ್ ಪ್ಲಸ್ 30 ಆಗುತ್ತೆ. 5 ವರ್ಷಗಳ ನಂತರ 5 ವರ್ಷಗಳ ನಂತರ 5 ವರ್ಷ ಹೆಚ್ಚಾಗಿರುತ್ತೆ. ಮಗನ ವಯಸ್ಸು ಇವಾಗ ಎಕ್ಸ್ ಇರೋದು ಎಕ್ಸ್ ಪ್ಲಸ್ 5 ಆಗುತ್ತೆ. ತಂದೆಯ ವಯಸ್ಸು ಎಕ್ಸ್ ಪ್ಲಸ್ 30 ಇರೋದು ಎಕ್ಸ್ ಪ್ಲಸ್ 35 ಆಗುತ್ತೆ. ಎಕ್ಸ್ ಪ್ಲಸ್ 30 ಮತ್ತು ಎಕ್ಸ್ ಪ್ಲಸ್ 5ರ ಗುಣಲಬ್ಧವನ್ನು ಅವರು ಕೊಟ್ಟಿದ್ದಾರೆ. ಎಷ್ಟದು? 400. ಆ ಸಂಬಂಧವನ್ನು ಉಪಯೋಗಿಸಿ ನಾವು ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಬರೆಯೋಣ. ಮಗನ ವಯಸ್ಸು ಎಕ್ಸ್ ಇರಲಿ. ಮಗನ ವಯಸ್ಸು ಎಕ್ಸ್ ಇರಲಿ. ಆಗ ತಂದೆಯ ವಯಸ್ಸು ಮೂವತ್ತು ವರ್ಷ ಹೆಚ್ಚು ಅಂತಂದರೆ ಎಕ್ಸ್ ಪ್ಲಸ್ 30 ಆಗುತ್ತೆ. ಎಕ್ಸ್ ಪ್ಲಸ್ 30 ವರ್ಷಗಳು. ನಂತರ 5 ವರ್ಷಗಳ ನಂತರ 5 ವರ್ಷಗಳ ನಂತರ 5 ವರ್ಷ ಹೆಚ್ಚಾಗತ್ತೆ. ಅದಕ್ಕೆ ಬರೆಯೋಣ. 5 ವರ್ಷಗಳ ನಂತರ ಮಗನ ವಯಸ್ಸು 5 ವರ್ಷ ಜಾಸ್ತಿ ಆಗುತ್ತೆ. ಮಗನ ವಯಸ್ಸು ಎಕ್ಸ್ ಪ್ಲಸ್ 5. ತಂದೆಯ ವಯಸ್ಸು ಎಕ್ಸ್ ಪ್ಲಸ್ 30 ಇರೋದು ಎಕ್ಸ್ ಪ್ಲಸ್ 30 ಪ್ಲಸ್ 5 ಅಂದರೆ ಎಷ್ಟಾಗುತ್ತೆ? ಎಕ್ಸ್ ಪ್ಲಸ್ 30 ಪ್ಲಸ್ 5 35 ಆಗುತ್ತೆ. ಇವೆರಡರ ಗುಣಲಬ್ಧವನ್ನು ಕೊಟ್ಟಿದ್ದಾರೆ. 5 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ ಎಷ್ಟಾಗುತ್ತೆ? 400 ಆಗುತ್ತೆ. ಅಂದರೆ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 35 ಈಸ್ ಈಕ್ವಲ್ಸ್ ಟು ಎಷ್ಟು? 400. ಅದನ್ನು ಬರೆಯೋಣ. ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 35 ಈಕ್ವಲ್ಸ್ ಎಷ್ಟು? 400. ಈಗ ನಾವು ಎಕ್ಸಿಂದ ಎಕ್ಸ್ಗೆ, ಎಕ್ಸಿಂದ 35ಕ್ಕೆ ಮತ್ತು 5ರಿಂದ ಎಕ್ಸ್ಗೆ, 5ರಿಂದ 35ಕ್ಕೆ ಗುಣಿಸಿ ಗುಣಲಬ್ಧವನ್ನು ಬರೆಯೋಣ. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 35 ಎಕ್ಸ್ ಪ್ಲಸ್ 35 ಎಕ್ಸ್, 5 ಇಂಟು ಎಕ್ಸ್ 5 ಎಕ್ಸ್, 5 ಇಂಟು 35 35 4 140, 35 175 ಆಗುತ್ತೆ. ಗುಣಿಸಿ ನೋಡೋಣ. 5 5 25, 5 3 15 ಪ್ಲಸ್ 2 17 ಪ್ಲಸ್ 175 ಈಸ್ ಈಕ್ವಲ್ಸ್ ಟು ಬರೆಯೋಣ. ಈಕ್ವಲ್ಸ್ 400. ಇಲ್ಲಿ ಇವೆರಡರ ಗುಣಲಬ್ಧ ಇಲ್ಲಿ 4 ಪದಗಳು ನಮಗೆ ಸಿಕ್ಕಿದ್ವು. ಈಗ ನಾವು ಎಕ್ಸ್ ಸ್ಕ್ವೇರನ್ನು ಹಾಗೆ ಬರೆಯೋಣ. ಎಕ್ಸ್ ಸ್ಕ್ವೇರ್ ಇಲ್ಲಿ 35 ಎಕ್ಸ್ ಪ್ಲಸ್ 5 ಎಕ್ಸ್ ಇವು ಸಜಾತಿಯ ಪದಗಳಾಗಿರೋದ್ರಿಂದ ಕೂಡಿಸಿ ಬರ್ಬೋದು. 35 ಪ್ಲಸ್ 5 ಅಂದರೆ 40 ಎಕ್ಸ್ ಆಗುತ್ತೆ. ಪ್ಲಸ್ 175 ಪ್ಲಸ್ 175 400ನ್ನು ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ 400 ಈಕ್ವಲ್ಸ್ 0 ಆಗುತ್ತೆ. ಇಲ್ಲಿ ಇವೆರಡು ಪದವನ್ನು ಹಾಗೆ ಬರೆಯೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 40 ಎಕ್ಸ್ 175 ಮೈನಸ್ 400 ಅಂತಂದರೆ 400ರಲ್ಲಿ
75 ಕಳೆಯೋಣ. 400 ಮೈನಸ್ 175, 10 ಮೈನಸ್ 5 5, ಇಲ್ಲಿ 9 ಉಳ್ಕೊಳ್ಳುತ್ತೆ. 9 ಮೈನಸ್ 7 2, ನಂತರ ಇಲ್ಲಿ 3 ಉಳ್ಕೊಂಡಿದೆ. 3 ಮೈನಸ್ 1 2, ಅಂದರೆ ಮೈನಸ್ 225 ಬರುತ್ತೆ, ಈಕ್ವಲ್ಸ್ 0. ಈಗ ನಾವು ಇಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಸಿಕ್ಕಿದ ಹಾಗಾಯ್ತು ನಮಗೆ. x² ಪ್ಲಸ್ 40x ಮೈನಸ್ 225 ಈಕ್ವಲ್ 0. ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಈ ವರ್ಗ ಸಮೀಕರಣವನ್ನು ನಾವು ಮಧ್ಯಪದವನ್ನು ಒಡೆಯೋದರ ಮೂಲಕ ಅಪವರ್ತಿಸಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಗುಣಲಬ್ಧ ಅಂತಂದರೆ x² ಇಂಟು ಮೈನಸ್ 225, x² ಇಂಟು ಮೈನಸ್ 225 ಅಂತಂದರೆ ಇದು ಗುಣಲಬ್ಧ. ಮೊದಲನೇ ಪದ ಮತ್ತು ಮೂರನೇ ಪದದ ಗುಣಲಬ್ಧ ಏನಾಯಿತು? ಮೈನಸ್ 225 x² ಆಯಿತು. ಹಾಗೆ ಮೊತ್ತ 40x ಆಗುತ್ತೆ. ಇಲ್ಲಿ ನಾವು ಮೈನಸ್ 225 x² ಹೊಡಿಬೇಕಾಗತ್ತೆ. ಹೇಗೆ, ಯಾವ ರೀತಿಯಲ್ಲಿ ಹೊಡಿಬೇಕಾಗತ್ತೆ? ಮೊತ್ತ 40x ಬರುವ ರೀತಿಯಲ್ಲಿ, ಅಂದರೆ ಯಾವ ಮಗ್ಗಿಯಲ್ಲಿ 225 ಅಂತ ಗಮನಿಸಿಬಿಟ್ಟು ನಮಗೆ ಮೊತ್ತ 40x ಆಗಬೇಕು. ಇಲ್ಲಿ ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇರೋದರಿಂದ ಅಪವರ್ತನಗಳಿಗೆ ಬೇರೆ ಬೇರೆ ಚಿಹ್ನೆ ಬರುತ್ತೆ ಮತ್ತು ಮೊತ್ತದ ಚಿಹ್ನೆ ದೊಡ್ಡ ಸಂಖ್ಯೆಗೆ ಬರುತ್ತೆ, ಪ್ಲಸ್ ಮೈನಸ್. ಇಲ್ಲಿ ನಾವು 225 ಅಪವರ್ತಿಸಿದರೆ ಇದು 2ರ ಬಗ್ಗೆಯಲ್ಲಿ ಹೋಗಲ್ಲ, 3ರ ಬಗ್ಗೆಯಲ್ಲಿ ಹೋಗುತ್ತೆ. ಯಾಕಂದರೆ 3 ಅಂಕಿಗಳನ್ನು ಕೂಡಿಸಿದರೆ 9 ಆಗುತ್ತೆ. 2 ಪ್ಲಸ್ 2 4, 4 ಪ್ಲಸ್ 5 9 ಆಗುತ್ತೆ. 3ರ ಮಗ್ಗಿಯಲ್ಲಿದೆ. 3 7 21, ಇಲ್ಲಿ 1 ಉಳ್ಕೊಳ್ತು, 15 ಆಯಿತು. 3 5 15, ಪುನಃ 7 ಪ್ಲಸ್ 5 12 ಆಗುತ್ತೆ. 3ರ ಮಗ್ಗಿಯಲ್ಲಿದೆ. 3 2 6, ಇಲ್ಲಿ 1 ಉಳ್ಕೊಳ್ತು, 15. 3 5 15, ನಂತರ 5ರ ಮಗ್ಗಿಯಲ್ಲಿದೆ. 5 5 5 1. ಈಗ ನಮಗೆ ಏನು ಬೇಕಾಗಿದೆ? ಇಲ್ಲಿ ಮೊತ್ತ 40x ಬರೋ ರೀತಿಯಲ್ಲಿ ನಾವಿಲ್ಲಿ ಮಾಡ್ಕೋಬೇಕಾಗಿದೆ. 3 3 9, 9 5 45 ಬರುತ್ತೆ, ಪ್ಲಸ್ 45 ಮೈನಸ್ 5 ಅಂದರೆ 40 ಆಗುತ್ತೆ. ಇಲ್ಲಿ ಏನು ಬರೆಯೋಣ? 45x ಮೈನಸ್ 5x ಅಂದರೆ ಏನಾಗುತ್ತೆ? x² ಪ್ಲಸ್ 45x ಮೈನಸ್ 5x ಮೈನಸ್ 225 ಬರೆಯೋಣ. ಇಲ್ಲಿ 40x ಏನಾಯಿತು? 2 ಪದವಾಗಿ ಉಳಿತು. 45x ಮೈನಸ್ 5x ಮತ್ತು 3ನೇ ಪದ ಇಲ್ಲಿ 4ನೇ ಪದವಾಗಿ ಬರುತ್ತೆ, ಮೈನಸ್ 225 ಈಕ್ವಲ್ಸ್ 0. ಈಗ ಇವೆರಡರಲ್ಲಿ ಸಾಮಾನ್ಯವನ್ನು ತೆಗೆಯೋಣ. ಸಾಮಾನ್ಯ ಏನಾಗುತ್ತೆ? x² ಪ್ಲಸ್ 45xರಲ್ಲಿ ಸಾಮಾನ್ಯ x ಇಂಟು ಇಲ್ಲಿ ನೋಡ್ಕೊಳ್ತು x ಪ್ಲಸ್ ಹಾಗೆ ಬರೆಯೋಣ. x ಹೊರಗಡೆ ಇರೋದರಿಂದ ಏನು ಉಳ್ಕೊಂಡಿದೆ? 45 ಬಂತು. ನಂತರ ಇಲ್ಲಿ ಸಾಮಾನ್ಯ ತೆಗೆಯೋಣ. 3ನೇ ಪದ ಮತ್ತು 4ನೇ ಪದದಲ್ಲಿ ಮೈನಸ್, ಯಾಕಂತಂದರೆ 5 45 225ರಿಂದ 5 ಸಾಮಾನ್ಯ ಆಗುತ್ತೆ. ಇಲ್ಲೇನು ಉಳ್ಕೊಳ್ತು? x ಮತ್ತು ಈ ಮೈನಸ್ ಇರೋದು ಇಲ್ಲಿ ಬ್ರ್ಯಾಕೆಟಿನ ಹೊರಭಾಗದಲ್ಲಿ ಮೈನಸ್ ಬಂದಿರೋದ್ರಿಂದ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಮತ್ತು 5 ಎಷ್ಟಲೇ? 225, 5 45, 225 ಅಂತಂದರೆ 5 45 ಬರೆಯೋಣ, ಈಕ್ವಲ್ 0. ಈಗ ಇಲ್ಲಿ x ಪ್ಲಸ್ 45 ಇದೆ, x ಪ್ಲಸ್ 45 ಇದೆ. ಇವೆರಡನ್ನು ಒಂದು ಬ್ರ್ಯಾಕೆಟಲ್ಲಿ ಹಾಕೋಣ. x ಪ್ಲಸ್ 45, ಇನ್ನೊಂದು ಬ್ರ್ಯಾಕೆಟ್ನಲ್ಲಿ x ಮೈನಸ್ 5, x ಮೈನಸ್ 5 ಈಕ್ವಲ್ 0. ಈಗ ಬರೆಯೋಣ x ಪ್ಲಸ್ 45 ಈಕ್ವಲ್ಸ್ 0, x ಪ್ಲಸ್ 45 ಈಕ್ವಲ್ಸ್ 0. ಇನ್ನೊಂದು x ಮೈನಸ್ 5 ಈಕ್ವಲ್ಸ್ 0. ಇಲ್ಲೇನಾಗುತ್ತೆ? x ಈಕ್ವಲ್ಸ್ 0 ಪ್ಲಸ್ 45 ಬಲವಾಗಿ ಬಂದರೆ ಮೈನಸ್ 45, x ಈಕ್ವಲ್ಸ್ 0 ಮೈನಸ್ 5 ಬಲವಾಗಿ ಬಂದರೆ ಪ್ಲಸ್ 5, x ಈಕ್ವಲ್ಸ್ ಮೈನಸ್ 45, x ಈಕ್ವಲ್ಸ್ 5. ಈಗ ಇಲ್ಲಿ ನಾವು ಮೈನಸ್ 45 ಪರಿಗಣಿಸೋ ಹಾಗಿಲ್ಲ. ಯಾಕಂತಂದರೆ ವಯಸ್ಸು ಯಾವಾಗಲೂ ಧನ ಪೂರ್ಣಾಂಕವಾಗಿರಬೇಕು. ಅದಕ್ಕೆ x ಈಕ್ವಲ್ಸ್ 5. ಅಂದರೆ ಮಗನ ಈಗಿನ ವಯಸ್ಸು ಏನಾಯಿತು? 5 ವರ್ಷಗಳು.
ಮಗನ ಈಗಿನ ವಯಸ್ಸು 5 ವರ್ಷ. 5 ವರ್ಷಗಳು. ತಂದೆಯ ಈಗಿನ ವಯಸ್ಸು 30 ಅಂದರೆ 5 + 30 ಏನಾಗುತ್ತೆ? 35 ವರ್ಷಗಳು.